ಅರ್ಧ ದಾರಿಯಲ್ಲಿ ಕೆಟ್ಟೋಗಿ ನಿಂತಿರೋದು ಫಸ್ಟ್ ಟೈಮ್ 8 years ಜರ್ನಿಯಲ್ಲಿ ಫಸ್ಟ್ ಟೈಮ್ ಕೆಟ್ಟೋಗಿರೋದು. ಇದಕ್ಕೆ ಕಾರಣ ನಾನು ಗಾಯ್ಸ್. ಇಲ್ಲಿಗೆ 2 days ಆಯಿತು ನಾನು ಬೈಕ್ ರೈಡ್ ಮಾಡಿದೆ. ಯಾಕಂತ ಹೇಳಿದರೆ ಬೈಕ್ ಹಾಳಾಗಿತ್ತು. ಯುಗಾದಿ ದಿವಸ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ನಾನು ಮತ್ತು ತಂದೆ. ಇಲ್ಲ ಗಾಡಿ ಗೇರ್ ಆಗ್ತಾ, ನಾನು ಅಂದ್ಕೊಂಡಿರೋದು ಗೇರ್ ಪ್ರಾಬ್ಲಮ್ ಅಂತ, ಗೇರ್ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಗೇರೆಲ್ಲ ಹೋದದ್ದು ನಾನು ತೋರಿಸ್ತೀನಿ ಏನಾಗಿದೆ ಅಂತ. ಸೊ ಬೈಕ್ ಮೆಕ್ಯಾನಿಕ್ ಅವರು ವೀಡಿಯೋ ಮಾಡಿ ತೋರಿಸಿದ್ದಾರೆ ಈ ಥರ ಆಗಿದೆ ಅಂತ. ನಾನು ಹೇಳಿದ್ದು ಗೇರ್ ಬೀಳ್ತಾ ಇಲ್ಲ, ಸೊ ಗೇರ್ ಹೋಗಿರಬೇಕು ಅಂತ ಒಂದು ಸಲ ಚೆಕ್ ಮಾಡಿ ಅಂತ ಹೇಳಿದೆ. ಬ್ಯಾಕ್ ಟೈರ್ ಇದೆಯಲ್ವಾ, ಸೊ ಅದರಲ್ಲಿ ಚೈನಲ್ಲಿ ನಾನು ತೋರಿಸ್ತೀನಿ, ವೀಡಿಯೋನ ತೋರಿಸ್ತೀನಿ. ಚೈನಲ್ಲಿ ಒಂದು 4 ಬೋಲ್ಟ್ ಬರುತ್ತೆ. ಸೊ 4 ಕೂಡ ಹೋಗಿದೆ, ಕಟ್ಟಾಗಿ ಹೋಗಿದೆ. ಹೆಂಗೆ ಹೋಗಿದೆ ಅಂತ ಗೊತ್ತಿಲ್ಲ ಗುರು. ಸೌಂಡ್ ಬರುವಾಗ ಅದರಲ್ಲಿ ಒಂದೊಂದು ಬೋಲ್ಟ್ ಹೋಗಿರಬೇಕು. ಗೇರೆಲ್ಲ ಬೀಳ್ತಾ ಇದೆ, ಗೊತ್ತೇ ಆಗಲ್ಲ ಗೇರ್ ಬೀಳ್ತಾ ಇದೆಯಾ ಅಂತ. ಬೋಲ್ಟ್ ಹೋಗಿದೆ ಅಲ್ವಾ, ಟೈರ್ಗೆ ಮತ್ತು ಇಂಜಿನ್ಗೆ ಕನೆಕ್ಟೇ ಇಲ್ಲ. ಒಂದು ಚೈನ್ ಬರುತ್ತಲ್ಲ ಅಲ್ಲಿ ಕನೆಕ್ಟೇ ಇಲ್ಲ, ಅದರಿಂದ ಸೊ ಗಾಡಿ ಕೆಟ್ಟಾಗಿರೋದು. ಫಸ್ಟ್ ಟೈಮ್ ಆಗಿರೋದು ನನಗೆ ಇದು. ಫಸ್ಟ್ ಟೈಮ್ ಒಂದು ಅರ್ಧ ದಾರಿಯಲ್ಲಿ ಕೆಟ್ಟೋಗಿ ನಿಂತಿರೋದು ಫಸ್ಟ್ ಟೈಮ್ 8 years ಜರ್ನಿಯಲ್ಲಿ ಫಸ್ಟ್ ಟೈಮ್ ಕೆಟ್ಟೋಗಿರೋದು. ಇದಕ್ಕೆ ಕಾರಣ ನಾನು ಸೌಂಡ್ ಬರುವಾಗ ನಾನು ಪ್ರಾಪರ್ ಆಗಿ ನೋಡಬೇಕಿತ್ತು. ಮೇಯ್ನಾಗಿ ಏನಾಗಿದೆ, ಏನು ತೊಂದರೆ ಆಗಿದೆ. ಇವಾಗ ನಮಗೆ ನಾರ್ಮಲ್ ಜ್ವರ ಬಂದರೆ ಸೊ ಯಾವ ಥರ ಟ್ಯಾಬ್ಲೆಟ್ ತಗೊಳ್ತೀವಿ ಆ ಥರನೇ ಏನೋ ಸೌಂಡ್ ಬಂದರೆ ಮೇಯ್ನ್ ಪ್ರಾಬ್ಲಮ್ ಬದಲು ಸೊ ಏನಾಗಿದೆ ಪ್ರಾಬ್ಲಮ್ಮು ನೋಡಬೇಕಿತ್ತು. ಮೇಯ್ನ್ ಪ್ರಾಬ್ಲಮ್ ನಂದೇ. ಸೊ ಇದು ನನ್ನದೇ ಫಾಲ್ಟ್ ಆಗಿದೆ. ಸೊ ಇದಕ್ಕೇನು ಹೇಳಬೇಕು ಅಂತಿಲ್ಲ. ಯಾಕಂತ ಹೇಳಿದರೆ ಸೊ ಇದರ ಕೆಲಸ ಇದು ಮಾಡಿದೆ, ನನಗೇನೋ ಒಂದು ಕ್ಲೂ ಕೊಟ್ಟಿದ್ದೆ, ನಾನು ಕೆಟ್ಟೋಗ್ತಾ ಇದ್ದೀನಿ ಸೊ ರೆಡಿ ಮಾಡಿಸು ಅಂತ. ಸೊ ಅದು ನಾನೇ ಏನೋ ನೆಗ್ಲೆಕ್ಟ್ ಮಾಡಿದೆ.